ನಮಸ್ತೆ ವೀಕ್ಷಕರೇ, ಆಷಾಢ ಮುಗೀತು, ಇನ್ನೇನು ಶ್ರಾವಣ ಮಾಸ. ಆದರೂ ಗೋಲ್ಡ್ ರೇಟ್ ಆಗಾಗ ಏರುಪೇರು ಆಗ್ತಲೇ ಇದೆ. ಶ್ರಾವಣ ಬಂತು, ನಾವು ಗೋಲ್ಡ್ ಪರ್ಚೇಸ್ ಮಾಡ್ಬೋದಾ, ಅಥವಾ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಗೋಲ್ಡ್ ರೇಟ್ ಏನಾದರೂ ಕಡಿಮೆ ಆಗುತ್ತಾ, ನಮ್ಗೇನಾದ್ರೂ ಶುಭ ಸುದ್ದಿ ಸಿಗ್ಬೋದಾ ಅಂತ ನೀವು ಕಾಯ್ತಾ ಇರ್ಬೋದು. ಇದೆಲ್ಲದ್ರ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡ್ಲಿಕ್ಕೆ ಶರವಣ ಸರ್ ಇದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಗೋಲ್ಡ್ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದಂಥವ್ರು. ಸೊ ಹಾಗಾಗಿ ಅವ್ರನ್ನೇ ಕೇಳ್ತೀನಿ, ಗೋಲ್ಡ್ ರೇಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳ್ದಾಗೆ ಪದೇ ಪದೇ ಗೋಲ್ಡ್ ರೇಟ್ ಆಚೆ ಈಚೆ ಆಗ್ತಿದೆ ಸರ್, ಏನ್ ಕಾರಣ ಇರ್ಬೋದು? ಮೊದಲನೇದಾಗಿ ಗೋಲ್ಡು ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಕ್ವಾರೀಸ್ ಆಗಲಿ ಪ್ರೊಡಕ್ಷನ್ಗಳಾಗಲಿ ಇಲ್ಲ ಆಗೋದಿಲ್ಲ. ನಾವು ಎಲ್ಲ ಗೋಲ್ಡನ್ನು ಕೂಡ ಹೊರ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡಿದಾಗ ಅದು ಡಾಲರ್ಸ್ ರೂಪದಲ್ಲೇ ನಾವು ಟ್ರೇಡಿಂಗ್ ಮಾಡುವಂಥ ಅವಶ್ಯಕತೆ ಇರತಕ್ಕಂಥದ್ದು. ನಾವು ಟ್ರೇಡಿಂಗ್ ಮಾಡುವಾಗ ಡಾಲರ್ಸು ಮನಿ ವ್ಯಾಲ್ಯೂ ಏನಾಗುತ್ತೆ, ಕುಸಿತದೆ, ಏರ್ತದೆ, ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರ್ತದೆ. ಫ್ಲಕ್ಚುಯೇಷನ್ ಆದಾಗ ಅದು ಅದರ ಮೇಲೆ ಅದರ ಪರಿಣಾಮ ಬೀರ್ತಾ ಇರತಕ್ಕಂಥದ್ದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ, ಕಳೆದ 6 ತಿಂಗಳಿಂದ ಅಮೆರಿಕ ದೇಶ ಇರ್ಬೋದು, ಇರಾನ್ ಇರ್ಬೋದು, ಮತ್ತು ಬೇರೆ ಬೇರೆ ದೇಶಗಳು ಏನು ವಾರ್ ನಡೀತಾ ಇದೆ, ಆ ವಾರನ್ನ ಕೆಲವು ಟೈಮಲ್ಲಿ ಸ್ಥಗಿತಗೊಳಿಸ್ತಾರೆ, ನಿಲ್ಲಿಸ್ತೀವಿ ಅಂತಾರೆ, ಮತ್ತು ಸ್ವಲ್ಪ ದಿನ ವಿರಾಮ ಕೊಡ್ತೀವಿ ಅಂತಾರೆ, ಮತ್ತೆ ಶುರು ಮಾಡ್ಕೋತಾರೆ, ಮತ್ತೆ ಘರ್ಷಣೆ ಆಗ್ತಾ ಇದೆ, ಮತ್ತೆ ಬಾಂಬ್ ಸ್ಫೋಟ ಆಗುತ್ತೆ. ಇದು ನಿರಂತರವಾಗಿ ಬೇರೆ ಬೇರೆ ದೇಶಗಳು ನಡೀತಾ ಇರತಕ್ಕಂಥ ಈ ಒಂದು ಯುದ್ಧದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವಂಥ ಈ ಏರುಪೇರುಗಳಿಂದ ಇದು ನಮ್ಮ ದೇಶದ ಆರ್ಥಿಕ ವಿಚಾರದಲ್ಲಿ ಕೂಡ ಅದರ ಪರಿಣಾಮ ಬೀರ್ತಾ ಇರತಕ್ಕಂಥದ್ದು. ಅದರಿಂದ ಡಾಲರ್ಸ್ ಮೇಲೆ ಈ ಒಂದು ಏನು ಮನಿ ವ್ಯಾಲ್ಯೂ ಕುಸಿತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ಚಿನ್ನದ ರೇಟಲ್ಲಿ ಕೂಡ ಭಾಳಷ್ಟು ಫ್ಲಕ್ಚುಯೇಷನ್ನು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಇದು ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಅಂಥೇಳಿ ನಾವು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಗ್ರಾಹಕರಲ್ಲಿ ಕೂಡ ಒಂಥರ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸರ್, ಇನ್ನು ಆರ್ಥಿಕ ತಜ್ಞರ ಹತ್ರ ಕೇಳಿದ್ರೆ ಯಾವಾಗ್ಲೂ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ, ದಿ ಬೆಸ್ಟ್ ಮಂತ್ ಅಂದ್ರೆ ಅದೇ ಅಂತ ಹೇಳ್ತಾರೆ. ಆದ್ರೆ ಈಗ ಜೂನ್ ಜುಲೈ ಎರಡೂ ಕಳೆದೋಗ್ಬಿಟ್ಟಿದೆ. ಈಗ ಆಗಸ್ಟ್ ಮಂತ್ ಅಲ್ಲಿ ಇದೀವಿ. ಆಗಸ್ಟ್ ಮಂತ್ ಅಲ್ಲಿ ಏನಾದ್ರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಸಜೆಷನ್ ಏನು ಸರ್? ನೋಡಿ, ಈ ಒಂದು ಆಷಾಢ ಮುಗಿದ ತಕ್ಷಣ ಶ್ರಾವಣ ಶುರು ಆಗ್ತಾ ಇದೆ. ಮೊದಲನೇ ಏನು ಈಗ ಬರೋ ಶುಕ್ರವಾರದಿಂದ ನಾಗರ ಪಂಚಮಿ ಬರುತ್ತೆ, ವರಮಹಾಲಕ್ಷ್ಮಿ ಬರುತ್ತೆ, ಗೌರಿ ಗಣೇಶ ಹಬ್ಬ ಬರುತ್ತೆ. ಈ ಥರ ನಿರಂತರವಾಗಿ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಎಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಹೊಸ ಆಭರಣಗಳನ್ನು ಖರೀದಿ ಮಾಡೋದಾಗಲಿ, ಅವ್ರ ಮನೆಗಳಲ್ಲಿ ಇಟ್ಟು ಲಕ್ಷ್ಮಿನ ಬರಮಾಡ್ಕೊಳ್ಳೋದಾಗಲಿ, ಪೂಜೆ ಮಾಡೋದಾಗಲಿ, ಇವೆಲ್ಲ ನಿರಂತರವಾಗಿ ನಮ್ಮಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರತಕ್ಕಂಥ ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮದುವೆ ಸೀಸನ್ ಕೂಡ ಬರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಒಂದು ಹೆಚ್ಚು ಆಸಕ್ತಿ ವಹಿಸಿ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ವರ್ಷದಲ್ಲಿ ಅಕ್ಷಯ ತದಿಗೆ ಆದ ನಂತರ ನಮಗೂ ಕೂಡ ಹೆಚ್ಚೆಚ್ಚು ವಹಿವಾಟು ಆಗೋದು ಯಾವುದೋ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದು ವರಮಹಾಲಕ್ಷ್ಮಿ. ಆ ಸಂದರ್ಭದಲ್ಲಿ ಹೆಚ್ಚೆಚ್ಚು ಖರೀದಿ ಮಾಡುವಂಥ ಒಂದು ವಾಡಿಕೆ ನಾವು ನೋಡ್ತಾ ಬಂದಿದ್ದೀವಿ. ಬಹುಶಃ ಈ ಸೀಸನ್ ಇರೋದ್ರಿಂದ ಈ ಒಂದು ರೇಟಲ್ಲಿ ಕೂಡ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂಥೇಳಿ ನಾವು ನಿರ್ಧಾರ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಗೋಲ್ಡ್ ರೇಟು 24 ಕ್ಯಾರೆಟು 15,500 ರೂಪಾಯಿ ಪ್ರತಿ 1 ಗ್ರಾಮ್ಗೆ ಟ್ರೇಡಿಂಗ್ ಆಗ್ತಾ ಇದೆ. ಹಾಗೆ 22 ಕ್ಯಾರೆಟ್ ಕೂಡ ಇನ್ನೇನು 13,960 ರೂಪಾಯಿ 1 ಗ್ರಾಮ್ ಆಗ್ತಾ ಇದೆ. ಹಾಗೆ ಬೆಳ್ಳಿ ಕೂಡ 1 ಗ್ರಾಮು 225 ರೂಪಾಯಿ ಸೇಲ್ ಆಗ್ತಾ ಇರತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇನ್ನು ಏನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲವನ್ನು ಕೂಡ ನಮ್ಮ ಅಮೆರಿಕ ಅಧ್ಯಕ್ಷರಾದಂಥ ಟ್ರಂಪ್ ಅವರು ಯಾವ ರೀತಿಯಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಮತ್ತು ಅವರ ಆರ್ಥಿಕ ನೀತಿ ಏನು ಫೆಡರಲ್ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ಗೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದಾಗ ಆವಾಗ ಎಲ್ಲರೂ ಕೂಡ ಅಲ್ಲಿ ಠೇವಣಿ ಇಟ್ಟಿರತಕ್ಕಂಥವರು ಮತ್ತೆ ಗೋಲ್ಡ್ಗೆ ಬರ್ತಾರೆ, ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಮತ್ತು ಷೇರು ಮಾರುಕಟ್ಟೆಗೂ ಗೋಲ್ಡ್ ಮಾರುಕಟ್ಟೆಗೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಇವು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬಹುಶಃ ವಾರ್ ಏನಾದರೂ ನಿಂತರೆ ಮಾತ್ರ ಗೋಲ್ಡ್ ರೇಟಲ್ಲಿ ಒಂದು ಸ್ಥಿರವನ್ನು ನಾವು ಕಾಣುವಂಥ ಅವಕಾಶಗಳಿದೆ. ವಾರ್ ನಡೀತಾ ಇರುವಾಗ
ಗೋಲ್ಡನ್ನು ಸೇಲ್ ಮಾಡ್ತಾರೆ. ಪ್ರತಿ ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ಒಂದು ಸೆಕ್ಯೂರ್ಗೋಸ್ಕರ, ಅವರವರ ದೇಶದ ಒಂದು ಭದ್ರತೆಗೋಸ್ಕರ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಡೆಪಾಸಿಟ್ ಮಾಡಿ ಅವರು ಸೆಕ್ಯೂರ್ ಮಾಡಿ ಇಟ್ಕೋತಾ ಇದ್ದಾರೆ. ಅದರಿಂದ ಅದನ್ನೆಲ್ಲವನ್ನು ಕೂಡ ವಾರ ಆದಾಗ ಅದನ್ನು ಸೇಲ್ ಮಾಡೋಕ್ಕೆ ತರ್ತಾರೆ. ಸೇಲ್ ಮಾಡೋಕ್ಕೆ ಬಂದಾಗ ಚೂರು ಓವರ್ಫ್ಲೋ ಆಗುತ್ತೆ, ಆವಾಗ ರೇಟಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವಾಗ ವಾರ್ ನಿಲ್ಲುತ್ತೋ ಆವಾಗ ಗೋಲ್ಡ್ ರೇಟ್ ಕೂಡ ಸ್ಟೆಬಲ್ ಆಗುತ್ತೆ. ಆವಾಗ ಏನು ಬರ್ಬೋದು ಅನ್ನೋದನ್ನು ಕೂಡ ಬಹುಶಃ ಇನ್ನೂ ಒಂದು 6 ತಿಂಗಳು ಹೀಗೆ ಆಗುವಂಥ ಸಾಧ್ಯತೆಗಳು, ಫ್ಲಕ್ಚುಯೇಷನ್ನ ನಾವು ನಿರಂತರವಾಗಿ ನೋಡ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದ್ರೆ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋದು ವೇಸ್ಟ್. ಯಾರಿಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅಷ್ಟು ಆಭರಣವನ್ನು ಖರೀದಿ ಮಾಡೋದು ಸೂಕ್ತ. ಯಾಕೆಂದರೆ ಯಾರು ಬಂಡವಾಳ ಹೂಡಿಕೆ ಚಿನ್ನ ಅಂತ ಬರುತ್ತೆ, ಅಂದರೆ ಗೋಲ್ಡ್ ಬಿಸ್ಕೆಟ್ಸು, ಗೋಲ್ಡ್ ಕಾಯಿನು ಇಂಥದ್ದೆಲ್ಲ ನೀವು ಯಾವತ್ತಿಗೋ ಬಳಕೆ ಮಾಡೋಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಅಂಥವರು ಸ್ವಲ್ಪ ಕಾಲ ಕಾಯೋದು ಉತ್ತಮ. ಬಟ್ ಇವತ್ತು ನನಗೆ ಮದುವೆ ಇದೆ, ಮನೆಯಲ್ಲಿ ಯಾವುದೋ ಒಂದು ವಿಶೇಷ ಸಮಾರಂಭ ಇದೆ, ಹಬ್ಬ ಇದೆ, ಅಂಥದಕ್ಕೆ ಬೇಕೇ ಬೇಕು ಅನ್ನೋರು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಭರಣಗಳನ್ನು ಬಳಕೆ ಚಿನ್ನ ಅಂತ ಕರಿತೀವಿ, ಅದನ್ನು ನೀವು ಖರೀದಿ ಮಾಡಿದ್ರು ಸೂಕ್ತ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಬಿಸ್ಕೆಟ್ಸನ್ನು ನೀವು ಬೇಕಾದರೆ ಸ್ವಲ್ಪ ದಿನ ಕಾಯ್ಬೋದು, ಮುಂದಿನ ದಿನಗಳಲ್ಲಿ ನೋಡಿ ಅದನ್ನು ಖರೀದಿ ಮಾಡೋದು ಕೂಡ ಸೂಕ್ತ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಏನಾದರೂ ಈ ವರ್ಷ ಯುದ್ಧ ಹೀಗೆ ಮುಂದುವರೆದ್ರೆ ಗೋಲ್ಡ್ ರೇಟ್ ಎಲ್ಲಿವರೆಗೂ ಕೂಡ ಮುಟ್ಟಬಹುದು ಅಂತ ಅನ್ಸುತ್ತೆ? ಬಹುಶಃ ಗೋಲ್ಡ್ ರೇಟು ಎಲ್ಲಿವರೆಗಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಲಾಂಗ್ ಟರ್ಮ್ ನೋಡಬೇಕು. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಲಿ ಅದು ಶಾರ್ಟ್ ಟರ್ಮ್ಗೆ ಇವತ್ತು ನಾನು ಖರೀದಿ ಮಾಡ್ತೀನಿ ನಾಳೆ ಇನ್ನೇನೋ ಆಗ್ಬಿಡುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಕೂಡ ಅಷ್ಟೇ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷ 2 ವರ್ಷ ಕಾಯಬೇಕು. ಆವಾಗ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ. ಏನೇ ನೀವು ಲೆಕ್ಕಾಚಾರ ಮಾಡಿದ್ರೂ ಕೂಡ ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಗೋಲ್ಡ್ ರೇಟಲ್ಲಿ ಭಾರೀ ಕುಸಿತ, ಭಾರೀ ಕಡಿಮೆ ಆಗ್ಬಿಡುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕಂದರೆ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಇರೋದ್ರಿಂದ ಬಹುಶಃ ನಾವು ಗೋಲ್ಡ್ ರೇಟನ್ನು 15,000 ರೂಪಾಯಿ ಕೆಳಗಡೆ ಅಂತ ಖಂಡಿತ ಹೋಗೋದಿಲ್ಲ. 18,000 ರೂಪಾಯಿವರೆಗೂ ಹೋಗುವಂಥ ಒಂದು ನಿರೀಕ್ಷೆ ಅಂತ ನಾವು ಖಂಡಿತ ಇಟ್ಕೊಂಡಿದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ಬಹುಶಃ ಇದು ನನಗಿರತಕ್ಕಂಥ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇನ್ನು ಎಷ್ಟೋ ಜನ ಸರ್, ಈಗ ಗೋಲ್ಡ್ ರೇಟ್ ಜಾಸ್ತಿ ಇದೆ, ಈಗ ನಮ್ಮ ಹತ್ರ ಇರೋ ಗೋಲ್ಡ್ನ ಮಾರ್ಕೊಂಡು ಬಿಡೋಣ, ಮುಂದೆ ಕಡಿಮೆ ಆಗುತ್ತೆ, ಆಗ ನಾವು ಮತ್ತೆ ಗೋಲ್ಡ್ ಕಡಿಮೆ ರೇಟ್ಗೆ ಪರ್ಚೇಸ್ ಮಾಡ್ಬೋದು ಅಂತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಬಹುಶಃ ಸೇಲ್ ಮಾಡೋದು ಮತ್ತು ಪರ್ಚೇಸ್ ಮಾಡೋದು ಇದು ಒಳ್ಳೆಯದಲ್ಲ. ಯಾಕೆಂದರೆ ನಿಮ್ಮಲ್ಲಿರತಕ್ಕಂಥ ಗೋಲ್ಡನ್ನು ಹಾಗೆ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಬೇಕಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನೀವು ಹಳೆ ಆಭರಣವನ್ನು ಕೊಟ್ಟು ಹೊಸ ಆಭರಣಕ್ಕೆ ನೀವು ಬದಲಾವಣೆ ಮಾಡ್ಕೋಬೋದು. ಆವಾಗ ನೀವು ಗೋಲ್ಡ್ ರೇಟ್ ಎಷ್ಟೇ ಆದರೂ ಕೂಡ ನಿಮ್ಗೇನು ಕೌಂಟಬಲ್ ಇರಲ್ಲ. ಅಪ್ಪಟ ಹಾಲ್ಮಾರ್ಕ್ ಚಿನ್ನ ಇದ್ದರೆ ನಿಮ್ಗೆ ವೆಯ್ಟ್ ಟು ವೆಯ್ಟ್ ತೊಗೊಳ್ತೀವಿ, 100% ಬೈಬ್ಯಾಕ್ ಇರ್ತದೆ. ಮತ್ತು ಮೇಕಿಂಗ್ ಚಾರ್ಜ್ ಒಂದು ನೀವು ಕೊಡಬೇಕಾಗ್ತದೆ ಎಷ್ಟೇ ಬಾರಿ ಎಕ್ಸ್ಚೇಂಜ್ ಮಾಡಿದ್ರು ಕೂಡ. ಅದರಿಂದ ನೀವು ಏನಾದರೂ ಮನೆ ಪ್ರಾಪರ್ಟಿ ಖರೀದಿ ಮಾಡ್ತೀವಿ, ಇನ್ನೇನೋ ಒಂದು ಸಮಸ್ಯೆ ಇದೆ ಅಂದರೆ ಮಾತ್ರ ನೀವು ಸೇಲ್ ಮಾಡೋಕ್ಕೆ ಹೋಗಿ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ಮಾಡಿದಾಗ ಏನಾಗುತ್ತಂದರೆ ರೀಸೈಕಲ್ ಆಗುತ್ತೆ. ನಮ್ಮಲ್ಲಿರತಕ್ಕಂಥ ನಮ್ಮ ದೇಶದಲ್ಲಿರತಕ್ಕಂಥ ಗೋಲ್ಡು ಅದು ನಮ್ಮಲ್ಲೇ ಇರುತ್ತೆ. ಹೊರಗಡೆಯಿಂದ ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಆವಾಗ ಡಾಲರ್ಸ್ ಬಳಕೆನೂ ಕಡಿಮೆ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಅವ್ರು ಹೇಳಿರತಕ್ಕಂಥದ್ದು. 1 ವರ್ಷಗಳ ಕಾಲ ನೀವು ವಿದೇಶ ಪ್ರವಾಸವನ್ನು ಮುಂದೂಡಿಕೆ ಮಾಡಿ ಮತ್ತು ವಿದೇಶ ಬಂಡವಾಳ ಬಳಕೆ ಮಾಡುವಂಥ ಕೆಲವು ಪ್ರೊಡಕ್ಟ್ಸ್ ಏನಿದೆ ಅದನ್ನು ಖರೀದಿ ಮಾಡಬೇಡಿ, ನಮ್ಮ ಲೋಕಲ್ನ ಏನು ಪ್ರೊಡಕ್ಷನ್ ಆಗುತ್ತೆ ಅದಕ್ಕೆ ಒತ್ತು ಕೊಡಿ. ಹಾಗೆ ಚಿನ್ನವನ್ನು ಕೂಡ 1 ವರ್ಷ ನೀವು ಖರೀದಿ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅದು ಅವ್ರ ಉದ್ದೇಶ. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ 1 ವರ್ಷ ನಂತರ ಚಿನ್ನದ ರೇಟನ್ನು ಅವರು ಕಡಿಮೆ ಮಾಡ್ತಾರೆ, ಅದಕ್ಕೆ ಹಿಂಗೆ ಹೇಳಿದ್ದಾರೆ ಅಂತೇಳಿ ಭಾಳ ಜನ ಕಾಯ್ತಾ ಇದ್ದಾರೆ. ಅದು ಖಂಡಿತ ಆ ಥರ ಅಲ್ಲ. ಅವ್ರು ಹೇಳಿರತಕ್ಕಂಥದ್ದು ರೇಟನ್ನು ಕಡಿಮೆ ಮಾಡೋಕ್ಕೆ ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಅದು ಅವಕಾಶ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ. ನಾವು ಎಲ್ಲ ಕೂಡ ಹೊರ ದೇಶದಿಂದ ಇಂಪೋರ್ಟ್ ಮಾಡೋದ್ರಿಂದ ಅದು ಡಾಲರ್ಸ್ ಬಳಕೆ ಕಡಿಮೆ ಆಗಲಿ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರತಕ್ಕಂಥದ್ದು. ಕಡಿಮೆ ಆಗುತ್ತೆ ಅನ್ನೋದು ಊಗೆ ಇಟ್ಕೋಬೇಡಿ, ನಿಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ, ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕನಾಗಿ ನನ್ನ ಗ್ರಾಹಕರಿಗೆ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಇನ್ನೊಂದು ಕೊನೆಯ ಪ್ರಶ್ನೆ, ಕೆಲವರು ಸ್ಟಾಕ್ ಅಲ್ಲಿ ಗೋಲ್ಡ್ ನ ಪರ್ಚೇಸ್ ಮಾಡ್ತಾ ಇರ್ತಾರೆ, ಡೈರೆಕ್ಟ್ ಆಗಿ ಹೋಗಿ ಗೋಲ್ಡ್ ನ ಪರ್ಚೇಸ್ ಮಾಡಲ್ಲ. ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ವಿಚಾರದಲ್ಲಿ ಒಳ್ಳೇದಾ, ಅಥವಾ ಡೈರೆಕ್ಟ್ ಆಗಿ ಹೋಗಿ ಅಂಗಡಿಯಿಂದ ಪರ್ಚೇಸ್ ಮಾಡಿ ಮನೇಲಿ ತಂದು ಇಟ್ಕೊಳ್ಳೋದು ಒಳ್ಳೇದಾ? ಫಿಸಿಕಲ್ ಗೋಲ್ಡು ಯಾವತ್ತೂ ಫಿಸಿಕಲ್ ಗೋಲ್ಡೇ. ಯಾಕಂದರೆ ಭಾರತೀಯರು ನಾವು ಗೋಲ್ಡ್ ಲವರ್ಸ್ ಅಂತ ಕರಿತೀವಿ. ಏನೇ ಮಾಡಿದ್ರೂ ಕೂಡ ಪೇಪರ್ ಗೋಲ್ಡ್ಗೆ ನಮ್ಮವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಣೆ ಹಾಕಲ್ಲ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಅದು ಗೋಲ್ಡ್ ಬಾಂಡ್ ಇರ್ಬೋದು, ಗೋಲ್ಡ್ ಫಿಕ್ಸೆಡ್ ಸ್ಕೀಮ್ ಇರ್ಬೋದು. ನಮ್ಮ ಕೇಂದ್ರ ಸರ್ಕಾರ ಕೂಡ 2-3 ಬಾರಿ ಆ ಸ್ಕೀಮನ್ನು ತಂದರು, ಆದರೂ ಕೂಡ ಅದು ಸಕ್ಸಸ್ ಆಗಿಲ್ಲ. ಆದರೆ ಫಿಸಿಕಲ್ ಗೋಲ್ಡನ್ನ ನಮ್ಮ ಭಾರತೀಯ ಮಹಿಳೆಯರು ಮತ್ತು ಎಲ್ಲರೂ ಕೂಡ ಇಷ್ಟಪಡುವಂಥ ಒಂದು ವಿಚಾರ. ಅದರಿಂದ ನಾವು ಸೇವ್ ಮಾಡಿದ್ರು ಕೂಡ ಅದು ನಮ್ಮ ಜೊತೆಯಲ್ಲಿರಬೇಕು ಅನ್ನೋದನ್ನು ಎಲ್ಲರೂ ಭಾವಿಸ್ತಾರೆ. ನಮ್ಮ ಕಣ್ಮುಂದೆ ಇರಬೇಕು, ಅದು ಹಾಕ್ಕೊಂಡು ನಾವು ಧರಿಸಿ ಎಂಜಾಯ್ ಮಾಡಬೇಕು. ಜೊತೆಗೆ ನಮಗೆ ಕಷ್ಟ ಅಂತ ಹೇಳಿದಾಗ ತಕ್ಷಣಕ್ಕೆ ಲಿಕ್ವಿಡಿಟಿ ಆಗಬೇಕು ಅನ್ನೋದನ್ನು ಎಲ್ಲರೂ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರತಕ್ಕಂಥದ್ದು. ಅದರಿಂದ ಫಿಸಿಕಲ್ ಗೋಲ್ಡ್ಗೆ ಇರತಕ್ಕಂಥ ಮಹತ್ವ ಯಾವತ್ತೂ ಕೂಡ ಪೇಪರ್ ಗೋಲ್ಡ್ಗೆ ಬರೋದಿಲ್ಲ. ಅದನ್ನು ಯಾರೂ ಕೂಡ ಇಷ್ಟಪಡ್ತಾ ಇಲ್ಲ ಅನ್ನೋದು ಈ ಕೇಂದ್ರ ಸರ್ಕಾರದ ಯೋಜನೆಗಳಿಂದ, ಅಂಕಿಅಂಶಗಳಿಂದ ನಮಗೆ ಗೊತ್ತಾಗಿರತಕ್ಕಂಥ ವಿಚಾರ. ಅದರಿಂದ ಎಲ್ಲರೂ ಇಷ್ಟಪಡ್ತಾ ಇರತಕ್ಕಂಥದ್ದು, ನನ್ನ ಗೋಲ್ಡ್ ನನ್ನ ಜೊತೆಯಲ್ಲಿರಬೇಕು, ನನ್ನ ಕಣ್ಮುಂದೆ ಇರಬೇಕು, ಅದನ್ನು ನೋಡ್ತಾ ಇರಬೇಕು, ಅದನ್ನು ನಾನು ಹಾಕ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋ ಭಾವನೆ ನಮ್ಮ ಎಲ್ಲರಲ್ಲಿ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಮಟ್ಟದ ಇನ್ಫಾರ್ಮೇಶನ್ ಸಿಕ್ತು. ಎಸ್, ಕೇಳಿದ್ರಲ್ಲ, ಈಗ ಸಾಕಷ್ಟು ಹೆಸರು ಮಾಡಿದಂಥವ್ರು ಗೋಲ್ಡ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಶರವಣ ಸರ್ದು ಶಾಪ್ ಎಲ್ಲಿದೆ ಅಂತಂದ್ರೆ ಎಲ್ಲೆಡೆ ಕಾಣಿಸುತ್ತೆ. ಅವರೇ ಈಗ ನಮಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ, ಗೋಲ್ಡ್ ಪರ್ಚೇಸ್ ಮಾಡೋದಿದ್ರೆ ಮಾಡಿಬಿಡಿ, ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ, ಅಥವಾ ಮುಂದೆ ತಗೊಳ್ಬೋದು, ಅಥವಾ ಈಗ ಜಾಸ್ತಿ ರೇಟ್ ಇದೆ ಮಾರ್ಬಿಡೋಣ, ಮುಂದೆ ಕಮ್ಮಿ ಆದಾಗ ತಗೊಳ್ಳೋಣ ಅಂತ ಹೇಳುವಂತಹ ಒಂದು ದೂರದ ಯೋಚನೆಯನ್ನ ಮಾಡಿ ಈಗ ನಿಮ್ಮ ಕೈಲಿರುವಂಥದ್ದನ್ನ ಕಳ್ಕೊಳ್ಬೇಡಿ. ಬದಲಿಗೆ ಗೋಲ್ಡ್ ಇನ್ವೆಸ್ಟ್ ಮಾಡುವಂತಹ ಮನಸ್ಥಿತಿ ಇದ್ರೆ ಮಾಡಿ. ಅದರಲ್ಲೂ ಮುಖ್ಯವಾಗಿ ಮದುವೆ ಮುಂಜಿ ಅಂತ ಇದ್ರೆ ಖಂಡಿತವಾಗ್ಲೂ ಗೋಲ್ಡ್ ಈಗಾಗ್ಲೇನೆ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಡಿ. ಮುಂದಿನ ದಿನಗಳಲ್ಲೂ ಕೂಡ ರೇಟ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹೊರತು ಕಡಿಮೆ ಆಗುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ಹೀಗೆ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮಿ ಶೆಟ್ಟಿ.